ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕೋದಕ್ಕೆ ಹೋಗಬೇಡಿ ಅಂತ ಅಣ್ಣ ಅವರು ಗತಕಾಲದಲ್ಲೇ ಹೇಳಿದ್ರು. ಆದರೂ ಕೂಡ ಕೆಲವರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಸುಮ್ಮನೆ ಕನ್ನಡಿಗರನ್ನ ಕೆಣಕೋದು, ಸಂಬಂಧವೇ ಇಲ್ದಿರೋದಕ್ಕೆಲ್ಲ ಗಂಟು ಹಾಕೋದು, ಬಾಯಿಗೆ ಬಂದಂಗೆ ಮಾತಾಡೋದು. ಸೋನು ನಿಗಮ್ ಕನ್ನಡದ ಅನ್ನ ಉಂಡಿರುವಂಥವರು. ಕನ್ನಡದಲ್ಲಿ ಅದೆಷ್ಟೋ ಹಾಡುಗಳನ್ನು ನಾವು ಇವರು ಕೊಟ್ಟಿದ್ದೀವಿ. ಚೆನ್ನಾಗಿ ಹಾಡ್ತಾರೆ, ಹೌದು, ಎಸ್. ಬಟ್ ಆ ಹಾಡಿಗೆ ತಕ್ಕಂಥ ಸಂಭಾವನೆಯನ್ನು ಕೂಡ ತಗೊಂಡು ಹೋಗಿದ್ದಂಥ ಸೋನು ನಿಗಮ್ಗೆ ಈಗ ತನಿಖಾ ಸಂಕಷ್ಟ ಎದುರಿದೆ. ಅವರ ವಿರುದ್ಧ ಎಫ್ಐಆರ್ ಆಗಿದೆ. ವಿಡಿಯೋ ಪರಿಶೀಲನೆ ಮಾಡಲಾಗ್ತಿದೆ. ಸೋನು ನಿಗಮ್ ಮಾತನಾಡಿದ್ದಂಥ ವಿಡಿಯೋವನ್ನು ತೆಗೆದು ಪರಿಶೀಲನೆ ಮಾಡ್ತಿದ್ದಾರೆ. ಕಾರ್ಯಕ್ರಮಗಳ ಆಯೋಜಕರಿಂದ ದೃಶ್ಯಗಳನ್ನು ಸಂಗ್ರಹಿಸ್ತಿದ್ದಾರೆ. ವಿಡಿಯೋ ಆಡಿಯೋಗಳನ್ನು FSLಗೂ ಕೂಡ ಪೊಲೀಸರು ಕಳಿಸ್ತಿದ್ದಾರೆ. ವಿಡಿಯೋ ಆಡಿಯೋ ಎಡಿಟ್ ಆಗಿದೆಯಾ, ಅದು ಒರಿಜಿನಲ್ಲ, ನಮ್ಮ ಸೋನು ನಿಗಮ್ ಏನೂ ಹೇಳಿಲ್ಲ, ಇದೇನೋ ಯಾರೋ ಎಲ್ಲಿ ಕೂತ್ಕೊಂಡು ಕಿತಾಪತಿ ಮಾಡಿ ಹಾಕಿದ್ರು, ಅಥವಾ ಅವ್ರೇನೋ ಬೇರೆ ಹೇಳಿದ್ದು ನಿಮಗದು ಪಹಲ್ಗಾಮ್ ಅಂತ ಕೇಳಿಸಿದೆ ಅಂತೆಲ್ಲ ಪ್ರಶ್ನೆಗಳು ಮುಂದೆ ಬರಬಾರ್ದಲ್ಲ. ಹಾಗಾಗಿ FSLಗೆ ಅದನ್ನು ಕಳುಹಿಸ್ತಿದ್ದಾರೆ. ಅದರೆಲ್ಲ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಏನು ಮಾತಾಡಿದ್ರು, ಏನಾಯಿತು. ಕನ್ನಡ ಹಾಡು ಕೇಳಿದ್ದಕ್ಕೆ ಪಹಲ್ಗಾಮಲ್ಲಿ ಬಂದು ದಾಳಿ ಆಯ್ತಂತೆ. ನಗಬೇಕು ಯಾರಾದರೂ ಇಂಥದ್ದನ್ನೆಲ್ಲ ಕೇಳಿಸ್ಕೊಂಡಾಗ. ಆಮೇಲೆ ಅದಕ್ಕೊಂದು ಸಮಜಾಯಿಷಿ ಬೇರೆ. ಏನು ನಿಧಾನವಾಗಿ ಕನ್ನಡ ಅಂತಂದ್ರೆ ಖುಷಿ, ನನಗೆ ಕನ್ನಡ ಅಂತ ವ್ಯಾಘ್ರವಾಗಿ ಕೇಳಿದ್ರೆ ಕೋಪ ಬರಲ್ವ, ಹಂಗೆ ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ಬಂಧನದ ಭೀತಿ ಎದುರಾಗಿದೆ ಈಗ. ಯಾಕಂದರೆ ಅವರಿಗೆ ಇವತ್ತು ಆಲ್ಮೋಸ್ಟ್ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ನಡೆಸ್ತಾರಂತೆ. ವಿಚಾರಣೆ ವೇಳೆ ಆಡಿಯೋ ಸ್ಯಾಂಪಲ್ ಸಂಗ್ರಹಿಸ್ತಾರಂತೆ. ಆಮೇಲೆ ಸೋನು ನಿಗಮ್ ಅವರ ಆಡಿಯೋ ಸ್ಯಾಂಪಲ್ ಅನ್ನು FSLಗೆ ಕಳಿಸ್ತಾರೆ. ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ನೀಡಿರುವ ವಿವಾದಾತ್ಮಕ ಹೇಳಿಕೆ ಬಗ್ಗೆ ತನಿಖೆ ನಡೀಬೇಕಿದೆ. ಅವಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಟಿಸ್ ಕೊಟ್ಟು ಅವರನ್ನ ಕರೆದು ಕೂರಿಸಿ ಒಂದಿಷ್ಟು ವಿಚಾರಣೆ ಮಾಡಬಹುದು. ಆಯೋಜಕರನ್ನು ಕರೆಸಬಹುದು. ಎಲ್ಲ ಸಿದ್ಧತೆಗಳಾಗಿದೆಯಂತೆ. ನೋಟಿಸ್ ಕೊಡೋದಕ್ಕೂ ಕೂಡ ಎಲ್ಲ ತಯಾರಿಗಳಾಗಿದೆಯಂತೆ. FIR ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮವೊಂದರಲ್ಲಿ ಅದು ಈಸ್ಟ್ ಪಾಯಿಂಟ್ ಕಾಲೇಜ್ ಅಂತೆ. ಆ ಕಾಲೇಜ್ನ ಕಾರ್ಯಕ್ರಮಕ್ಕೆ ಬಂದಿದ್ರು. ಒಂದು ವಿಪರೀತ ಸಂಖ್ಯೆಯಲ್ಲಿ ಅವರಿದ್ದರು. ಸಾಮಾನ್ಯವಾಗಿ ಕನ್ನಡ ನಾಡಿನಲ್ಲಿ ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ಹಾಡುವಂಥ ಒಬ್ಬ ಗಾಯಕನಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಕನ್ನಡದ ಹಾಡು ಅಂತ. ನಾವು ಅದನ್ನು ಡಿಮ್ಯಾಂಡ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು, ಅಥವಾ ವ್ಯಾಘ್ರ ರೂಪವಾಗಿ ಕೇಳಬೇಕು ಅನ್ನೋದೇ ಇಲ್ಲ. ಇಫ್ ಅವರೇ ಮೊದಲಿಗೆ ಚೂಸ್ ಮಾಡ್ಕೊಂಡ್ಬಿಟ್ರೆ ಇಡೀ ಕಾನ್ಸರ್ಟ್ಗೆ ಬೇಕಾಗುವಷ್ಟು ಕನ್ನಡ ಹಾಡುಗಳನ್ನು ಇವರೇ ಹಾಡಿದಾರಲ್ಲ ಹಲವಾರು ವರ್ಷಗಳಿಂದ, ಅದನ್ನೇ ಬಳಕೆ ಮಾಡಿದರೆ ಸರಿ ಇರ್ತಿತ್ತು. ಬಟ್ ಅವರು ಬಳಕೆ ಮಾಡಿರುವ ಪದ ಮತ್ತು ಸನ್ನಿವೇಶ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಮ್ಮೆ ಅವ್ರನ್ನ ಮಾತನಾಡಿಸ್ತೀನಿ. ವೆಂಕಟೇಶ್, ಸೋನು ನಿಗಮ್ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ಈಗ ಸ್ವಲ್ಪ ಪೇಚಿಗೆ ತಗಲಾಕೊಂಡ್ರು ಅಂತ ಅನಿಸುತ್ತಾ? ಇವತ್ತೇನಾದರೂ ನೋಟಿಸ್ ಕೊಡೋ ಸಾಧ್ಯತೆ ಇದೆಯಾ? ನೋಟಿಸ್ ಕೊಟ್ಟ ಮೇಲೆ ಏನೇನಾಗ್ಬೋದು ಪ್ರೊಸೀಜರ್ಸ್? ಹೌದು ಪ್ರಣತ್, ಏನಂತ ಹೇಳಿದ್ರೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಕನ್ನಡಿಗರು ಒಂದು ಕನ್ನಡ ಹಾಡನ್ನ ಹಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ನಲ್ಲಿ ಅಗ್ರರ ಅಟ್ಟಹಾಸ ಆಯಿತು ಅಂತ ಹೇಳಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಕೇವಲ ನಮ್ಮ ರಾಜ್ಯಕ್ಕೆ ಅಲ್ಲ, ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತಹ ಒಂದು ವಿವಾದಾತ್ಮಕ ಹೇಳಿಕೆ. ಹಾಗಾಗಿ ಆತನ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶಗಳು ಭುಗಿಲೆತ್ತು. ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟವನ್ನು ಮಾಡಿ ಆತನ ವಿರುದ್ಧ ಒಂದು ದೂರನ್ನು ಕೊಟ್ಟಿರುವಂತದ್ದು. FIR ಕೂಡ ದಾಖಲಾಗಿದೆ. ಅವರಿಗೆ ವಿಚಾರಣೆಗೆ ಬರೋದಕ್ಕೆ ಕೂಡ ಈಗ ನೋಟಿಸ್ ಅನ್ನು ಕೊಡುವ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರೋದ್ರಿಂದಾಗಿ ಆತನ ನಂಬರ್ ಮತ್ತು ಮನೆ ವಿಳಾಸವನ್ನು ಕೂಡ ಪತ್ತೆ ಹಚ್ಚಿ ಅವನಿಗೆ ನೋಟಿಸ್ ಅನ್ನು ಕೊಡ್ತಾರೆ. ಸೋನು ನಿಗಮ್ ಕೂಡ ವಿಚಾರಣೆಗೆ ಬರಬೇಕು. ಒಂದು ವೇಳೆ ಆತನನ್ನ ಅರೆಸ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಭಾಷೆ ಆಗಿರಬಹುದು, ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಹಚ್ಚುವಂತದ್ದು ಒಂದು ಹಿಂಸಾತ್ಮಕ ಹೇಳಿಕೆಗಳನ್ನು ಕೊಡುವಂತ ಕೆಲಸವನ್ನು ಕೂಡ ಈಗ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ವಿಚಾರಣೆಗೆ ಬರಬೇಕು. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ಒರಿಜಿನಲ್ ಫುಟೇಜ್ ಏನಿದೆ ಅದನ್ನು ಕೂಡ ತೆಗೆದುಕೊಂಡು FSLಗೆ ಕಳಿಸ್ತಾರೆ. ಇನ್ನು ಏನು ಒಂದು ಸೋನು ನಿಗಮ್ ಅವರ ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಆತ ಎಡಿಟ್ ಮಾಡಲಾಗಿದೆಯಾ, ಒರಿಜಿನಲ್ ವಿಡಿಯೋನ ಅನ್ನೋದನ್ನು ಕೂಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಿರುತ್ತೆ. ಅದರ ಆಧಾರದ ಮೇಲೆ ಕೂಡ ಈ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಬ್ಬ ಗಾಯಕ ಅಥವಾ ಒಂದು ಸಂಗೀತ ನಿರ್ದೇಶಕ ಆಗಿರ್ಬೋದು, ಇವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಭಾಷೆ ಸೀಮಿತವಾಗಿರುವುದಿಲ್ಲ. ಆತ ಯಾಕಂತ ಹೇಳಿದ್ರೆ ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಒಂದು ಭಾಷೆಗೆ ಸೀಮಿತವಾಗಿರುತ್ತೆ. ಸೊ ಎಲ್ಲಾ ರೀತಿಯಂತಹ ಹಾಡುಗಳನ್ನ ಹಾಡುವಂತದ್ದು ಪ್ರತಿಯೊಂದು ರಾಜ್ಯ ಅವರ ಭಾಷೆಗಳಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಿರುವಂತರು. ಆದ್ರೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಯಾಕೆ ಅವರು ಕೊಟ್ಟರು ಅನ್ನೋದು ಕೂಡ ಈಗ ಸಂಶಯ ಮೂಡ್ತಾ ಇರುವಂತ. ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಪ್ರಸಿದ್ಧ ಗೀತೆಗಳನ್ನು ಆಡಿರುವಂತದ್ದು, ಸಾಕಷ್ಟು ಸಂಗೀತ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಟು ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಸದ್ಯ ಅವರಿಗೆ ಈಗ ನೋಟಿಸ್ ಕೊಟ್ಟು ವಿಚಾರಣೆ ಕಳಿಸ್ತಾರೆ. ಅವರ ವಿರುದ್ಧ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿರುವಂತದ್ದು. ಅವ್ರನ್ನ ಅರೆಸ್ಟ್ ಮಾಡಿಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಜೊತೆಗೆ ಬಹಿರಂಗವಾಗಿ ಒಂದು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಕೂಡ ಆಗ್ರಹಿಸ್ತಾ ಇರುವುದು. ಕಾನೂನಾತ್ಮಕವಾಗಿ ಮುಂದೆಲ್ಲ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.